धीमहि च पूर्णप्रज्ञस्मृति अस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्र प्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेदः पूर्णानन्दो व्ययो यो गुरुरपि परमः चिन्तयेत् तं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 2ನೇ ಶ್ಲೋಕ. ರೂಪಂ ಯದೇತತ್ ಅವಬೋಧ ರಸೋದಯೇನ ಶಶ್ವನ್ನಿವೃತ್ತತಮಸಃ ಸದನುಗ್ರಹಾಯ ಆದೌ ಗೃಹೀತಮವತಾರ ಶತೈಕಬೀಜಂ ಯನ್ನಾಭಿಪದ್ಮಭವನಾದಹಮಾವಿರಾಸಂ. ನಾತಃ ಪರಂ ಯದ್ಭವತಃ ಸ್ವರೂಪಂ ಆನಂದಮಾತ್ರಮವಿಕಾರಮಬಿದ್ಧಪರ್ಚಃ ಪಶ್ಯಾಮಿ ವಿಶ್ವಸೃಜಮೇಕಂ ಅವಿಶ್ವಮಾಧ್ಯಂ ಭೂತೇಂದ್ರಿಯಾತ್ಮಕಂ ಅಧಸ್ಥ ಉಪಾಶ್ರಿತೋಸ್ಮಿ. ತತಶ್ಚ ಅಯಂ ಶ್ಲೋಕದ್ವಯ ಅರ್ಥಃ. 2 ಶ್ಲೋಕ, 2ನೇ ಶ್ಲೋಕ 3ನೇ ಶ್ಲೋಕ ಸೇರಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅವಬೋಧ ರಸೋದಯೇನ ಭವತಃ ರೂಪಂ ಅಂದ್ರೆ ಬ್ರಹ್ಮದೇವರು ಪರಮಾತ್ಮನನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ಯಾಕೆ ಪರಮಾತ್ಮ ಪ್ರಕಟ ಆದ, ಸಾಕ್ಷಾತ್ಕಾರ ಆಯಿತು, ಆಗ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ಈ ನಿಮ್ಮ ರೂಪ ಏನಿದೆ, ಜ್ಞಾನಶ್ರೇಷ್ಠ ಆವಿರ್ಭಾವೇನ, ಇದು ಜ್ಞಾನಶ್ರೇಷ್ಠ, ಜ್ಞಾನದಿಂದ ತುಂಬಿದ ರೂಪ ಇದು. ಶಶ್ವತ್ ಸದಾ ನಿವೃತ್ತಂ ತಮೋಜ್ಞಾನಂ ಯಸ್ಯ, ನಿಮ್ಮ ಈ ರೂಪ ಏನಿದೆ ಇದು ಅಜ್ಞಾನ ಮುಂತಾದ ಅಜ್ಞಾನ ಇತ್ಯಾದಿ ಯಾವುದು ಇಲ್ಲದೇ ಇರುವ ರೂಪ ಇದು. ಅಂದ್ರೆ ನೀವು ಜ್ಞಾನಮಯ ನೀವು. ಹಾಗೆ ಹೇಗ ಆನಂದಮಯ ಅಂತ ಹೇಳ್ತೀವಿ, ಅದೇ ತರ ಜ್ಞಾನಮಯ ಸ್ವಾಮಿ ಅಂಥವರು ನೀವು. ಹಾಗೆ ತಸ್ಯ ತವ ಸತಾಂ ಮದಾದೀನಾಂ ಅನುಗ್ರಹಾಯ ಆದೌ ಅನಾದ್ಯನಂತ ಕಾಲೇ ಗೃಹೀತಂ ವ್ಯಕ್ತೀಕೃತಂ. ನನ್ನಂತ ಸಜ್ಜನರನ್ನ ಅನುಗ್ರಹ ಮಾಡುವುದಕ್ಕಾಗಿ ತಾವು ಇಂತಹ ರೂಪವನ್ನ ಸ್ವೀಕಾರ ಮಾಡ್ತೀರಿ. ಯಾವಾಗ? ಅನಾದ್ಯನಂತ ಕಾಲೇ ಗೃಹೀತಂ. ಇದೇನೋ ಹೊಸದಾಗಿ ನಿನ್ನೆ ಮೊನ್ನೆ ಬಂದ ರೂಪ ಅಲ್ಲ, ಅದು ಅನಾದಿ ಅನಂತ ಕಾಲದಿಂದ ಇರತಕ್ಕದ್ದು. ಪರಮಾತ್ಮನ ಎಲ್ಲ ರೂಪಗಳು ಅಷ್ಟೇ. ರಾಮ, ಕೃಷ್ಣ ಏನೋ ಹೊಸದಾಗಿ ಬಂದ ರೂಪ ಅಲ್ಲ ಅದು. ಅದು ಅನಾದಿ ಅನಂತ ಕಾಲದಿಂದ ಎಲ್ಲಾ ರೂಪಗಳು ಇವೆ. ಹಾಗಾಗಿ ಪರಮಾತ್ಮ ತೋರಿಸ್ಕೋತಾನೆ, ಮತ್ತೆ ಮರೆ ಮಾಡ್ಕೋತಾನೆ ಅಷ್ಟೆ. ಹೆಚ್ಚ ಅವತಾರಣಾನಾಂ ಮತ್ಸ್ಯಾದೀನಾಂ ಶತಸ್ಯ ಮೂಲಂ ಬೀಜಂ. ಈ ನಿನ್ನ ರೂಪ ಇದಲ್ಲ, ಇದು ಅಂದ್ರೆ ಯಾವುದು? ವಿರಾಟ್ ರೂಪ, ಪುರುಷ ರೂಪ ಅಂತ ಏನ್ ನಾವು ನೋಡ್ತಾ ಇದ್ದೀವಿ, ಅದು ಮತ್ಸ್ಯಕೂರ್ಮಾದಿ ರೂಪಗಳಿಗೆ ಮೂಲವಾದದ್ದು. ಅಂದ್ರೆ ಪರಮಾತ್ಮನ ಆ ಪುರುಷ ರೂಪದಿಂದಲೇ ಎಲ್ಲಾ ರೂಪಗಳು, ಪರಮಾತ್ಮನ ರೂಪಗಳು ಹೊರಗೆ ಬಂದವು ಅಂತ ಅರ್ಥ. ಮತ್ಸ್ಯಾದೀನಾಂ ಶತಸ್ಯ ಮೂಲಂ ಬೀಜಂ ಅಂತ ಅರ್ಥ. ಯಚ್ಚ ನಾಭೌ ಸ್ಥಿತಾತ್ ಪದ್ಮಾಖ್ಯ ಭವನಾತ್ ಅಹಂ ಆವಿರಾಸಂ. ಆ ನಿಮ್ಮ ನಾಭಿ ಕಮಲದಲ್ಲಿ ಇರತಕ್ಕ ಆ ಒಂದು ಪದ್ಮದಿಂದ ನಾನು ಕೂಡ ಹುಟ್ಟಿದ್ದೇನೆ. ಹಾಗೆ ಅಂತ ಜಾತಃ ಅಸ್ಮಿ ಅಂತ ಅರ್ಥ. ಅಲ್ಲಿ ಬ್ರಹ್ಮದೇವರು ಸ್ವತಃ ತನಗೆ ಪರಮಾತ್ಮನಿಂದ ಹುಟ್ಟು ಇದೆ ಅಂತ ಅವರೇ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಸರ್ವೋತ್ತಮರು ಹೇಗೆ ಆಗಾರು? ಹಾಗೆ ಅಂತ. ಯಚ್ಚ ಭವತಃ ಸ್ವರೂಪಂ ನ ಜೀವದೇಹವತ್ ಭಿನ್ನಂ ನ. ಈಗ ಜೀವರಿಗೆ
ಅಂದ್ರೆ ನಾವು ಬೇರೆ, ನಮ್ಮ ಶರೀರ ಬೇರೆ. ಅದೇ ನೋಡಿ, ಮೃತಿಕಾಲದಲ್ಲಿ ದೇಹ ಬಿಟ್ಟು ನಾವು ಹೊರಟು ಬಿಡ್ತೀವಿ. ದೇಹ ಬೇರೆ, ನಾವು ಬೇರೆ. ಆದ್ರೆ ಪರಮಾತ್ಮನಿಗೆ ಹಾಗಿಲ್ಲ. ಜೀವರಂತ ಶರೀರ ನಿನಗೆಲ್ಲ ಅಂದ್ರೆ ಏನರ್ಥ? ಬಿಟ್ಟು ಹೋಗತಕ್ಕದ್ದಲ್ಲ. ನೋಡಿ, ಇದನ್ನೇ ಕೃಷ್ಣಾವತಾರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಬ್ರಹ್ಮದೇವರು ಏನ್ ಹೇಳ್ತಾರೆ? ನೀನು ಬೇರೆ ಇಲ್ಲ, ನಿನ್ನ ದೇಹ ಬೇರೆ ಇಲ್ಲ. ಅಂದ್ರೆ ಏನರ್ಥ? ಬಿಟ್ಟು ಹೋಗತಕ್ಕದ್ದಲ್ಲ ನಿನ್ನ ಶರೀರ. ಮತ್ತೆ ಪರಮಾತ್ಮ ಕೃಷ್ಣಾವತಾರದಲ್ಲಿ ಬಿಟ್ಟು ಹೋದಲ್ಲ. ಹಾಗೆಂದ್ರೆ ಬಿಟ್ಟೋದಂತೆ ನಟನೆ ಮಾಡಿದ್ದು. ಪ್ರಾಕೃತವಾದ ಒಂದು ಶರೀರವನ್ನ ತಕ್ಷಣದಲ್ಲಿ ಸೃಷ್ಟಿ ಮಾಡಿ ದೇವರು ಬಿಟ್ಟು ಹೋದಂತೆ ತೋರಿಸಿದ ಅಂತ ಹಾಗೆ ಅರ್ಥ ಮಾಡ್ಬೇಕು. ಇಲ್ಲದಿದ್ರೆ ನೋಡಿ, ಬ್ರಹ್ಮದೇವರ ಈ ಸ್ತೋತ್ರಕ್ಕೂ ಕೃಷ್ಣನ ಚರಿತ್ರೆಗೂ ವಿರುದ್ಧ ಬಂತು. ಬ್ರಹ್ಮದೇವರಿಗೆ ಅಜ್ಞಾನಾದಿಗಳು ಸರ್ವಥಾ ಇಲ್ಲ. ಅದರಿಂದ ಹೆಂಗ್ ಕೂಡಿಸ್ಬೇಕು? ಹಾಗೆಂದ್ರೆ ಆಚಾರ್ಯರು ಅಲ್ಲಿ ನಿರ್ಣಯ ಹೇಳ್ತಾರೆ. ಪ್ರಾಕೃತವಾದ ಒಂದು ಶರೀರವನ್ನ ನಿರ್ಮಾಣ ಮಾಡಿದ. ಅದರಿಂದ ನಿನ್ನ ರೂಪಗಳಿಗೆ ಬಿಡತಕ್ಕ ಶರೀರ ಅಲ್ಲ ನಿನ್ನದು, ಹಾಗೆ ಅಂತ. ಜಿಹದೇಹವದ್ ಭಿನ್ನಂನ ಕುತಃ, ಯಾಕೆ ಇಲ್ಲ? ಹಾಗೆಂದ್ರೆ ಆನಂದ ಮಾತ್ರಂ ಕೇವಲ ಜ್ಞಾನಾನಂದಾಧ್ಯಾತ್ಮಕಂ. ಆ ಪರಮಾತ್ಮನ ಶರೀರ ಏನು? ಜ್ಞಾನಾನಂದಮಯವಾದದ್ದು, ಪ್ರಾಕೃತವಾದದ್ದಲ್ಲ. ಪ್ರಾಕೃತವಾಗಿದ್ರೆ ಬಿಟ್ಟು ಹೋಗ್ಬೋದು. ಈಗ ನಮ್ಮ ಶರೀರ ಪ್ರಾಕೃತವಾದದ್ದು, ಆದರೆ ದೇವರ ಶರೀರ ಪ್ರಾಕೃತ ಅಲ್ಲ, ಅದರಿಂದ ಬಿಡತಕ್ಕದಲ್ಲ ಅಂತ. ಅತಏವ ಅವಿಕಾರಂ, ಅದು ವಿಕಾರವೂ ಹೊಂದೋದಿಲ್ಲ. ಪ್ರಾಕೃತವಾಗಿದ್ದರೆ ವಿಕಾರ ಹೊಂದುತ್ತದೆ. ಜ್ಞಾನಾನಂದಮಯವಾದ ಶರೀರ ಅದು ವಿಕಾರ ಹೊಂದೋದಿಲ್ಲ. ಅಂದ್ರೆ ಮುಪ್ಪು ಮುಂತಾದವುಗಳು ಬರೋದಿಲ್ಲ ಅಂತ ಅರ್ಥ. ಹುಟ್ಟು, ಸಾಯೋದು, ಮುಪ್ಪು ಮುಂತಾದವುಗಳು ಬರೋದಿಲ್ಲ ಅಂತ ಅರ್ಥ. ಅವಿದ್ಧಂ ಅತಿಬದ್ಧಂ ವರ್ಚಃ ಪ್ರಕಾಶ. ಅತಿಬದ್ಧವಾದ ಪ್ರಕಾಶ ಅಂದ್ರೆ ಭಾರಿ ಪ್ರಕಾಶಮಾನವಾದ ರೂಪ ನಿನ್ನದು, ಅದನ್ನು ನಾನು ನೋಡ್ತಾ ಇದ್ದೇನೆ, ಹಾಗೆ ಅಂತ ಅರ್ಥ. ಅನೇನೈವ ಭೂತೆ ಮದೀಯಂ ಪ್ರತ್ಯಕ್ಷಮೇವ ಪ್ರಮಾಣಂ ಇತಿ ದರ್ಶಯತಿ. ಹೆಚ್ಚ ವಿಶ್ವಸೃಜಂ ವಿಶ್ವಸ್ಯ ಸ್ರಷ್ಟೃ. ಸ್ವಾಮಿ, ನೀನೇ ಜಗತ್ತನ್ನ ಸೃಷ್ಟಿ ಮಾಡುವವರಾಗಿದ್ದೀರಿ. ನೋಡಿ, ಬ್ರಹ್ಮದೇವರು ಹೇಳುವ ಮಾತು ಇದೆಲ್ಲ. ಜಗತ್ತನ್ನ ಸೃಷ್ಟಿ ಮಾಡುವವರು ಬ್ರಹ್ಮದೇವರು ಅಂತ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸ್ವತಂತ್ರವಾಗಿ ಅವರಿಗೆ ಆ ಸಾಮರ್ಥ್ಯ ಇಲ್ಲ. ಅವರೇ ಹೇಳ್ತಾ ಇದ್ದಾರೆ ನೋಡಿ, ನೀನೇ ವಿಶ್ವಸ್ಯ ಸ್ರಷ್ಟೃ ವಿಶ್ವಸೃಜಂ, ಜಗತ್ತನ್ನ ಸೃಷ್ಟಿ ಮಾಡುವವ ನೀನೇ. ಏಕಂ ಅಂದ್ರೆ ದೇವರ ಏನೋ ಪಾರ್ಟ್ನರ್ಶಿಪ್ ಅಲ್ಲಿ ಬೇರೆಯವ್ರ ಜೊತೆಗೆ ಟೈಅಪ್ ಮಾಡ್ಕೊಂಡು ಮಾಡಿದ ಹಂಗಂತ ತಿಳಿಬೇಡಿ ಅಂತ. ಏಕಂ ಸ್ರಷ್ಟಂತರ ರಹಿತಂ, ನಿನ್ನ ಬಿಟ್ಟು ಬೇರೆ ಸ್ವತಂತ್ರವಾದ ಸ್ರಷ್ಟೃ ಸೃಷ್ಟಿಕರ್ತ ಅಂತ ಯಾರೂ ಇಲ್ಲ. ನೀನೇ ಸ್ವತಂತ್ರನಾಗಿ ಸೃಷ್ಟಿಯನ್ನು ಮಾಡಿದಿ. ಇದರಿಂದ ಟೀಮ್ ವರ್ಕ್ ಅಂತ ಇದನ್ನ ತಿಳಿಬಾರದು. ಪರಮಾತ್ಮ ಒಬ್ಬನೇ ಮಾಡಿರೋದು. ಅವಿಶ್ವಂ ಪ್ರಪಂಚ ವಿಲಕ್ಷಣಂ ಅಂತ ಅರ್ಥ. ಅವಿಶ್ವಂ ಅಂದ್ರೆ ವಿಶ್ವದಲ್ಲಿ ಇದ್ದಂಗೆ ಅಲ್ಲ ನೀನು. ವಿಶ್ವದಲ್ಲಿ ಮನುಷ್ಯರನ್ನ, ಪ್ರಾಣಿ, ಅದು ಯಾವುದೇ ರೂಪ ಇರಲಿ, ಮತ್ಸ್ಯ ಕೂರ್ಮಾದಿಗಳು ಇರ್ಬೋದು, ಲೋಕದಲ್ಲಿ ಕಂಡಂತೆ ಪರಮಾತ್ಮನ ರೂಪಗಳು ಅಲ್ಲ. ಪ್ರಪಂಚ ವಿಲಕ್ಷಣಂ ಅಂತ. ಆದ್ಯಂ ಸರ್ವಸ್ಯ ಆದಿಭೂತಂ, ಎಲ್ಲರಿಗೂ ಕೂಡ ಆ ಮೊದಲು, ಎಲ್ಲರಿಗಿಂತಲೂ ಮೊದಲು ಇದ್ದವ ನೀನೇ. ನೀನೇ ಆದಿಭೂತ. ಭೂತೇಂದ್ರಿಯಾಣಾಂ ಆತ್ಮಕಾತ್, ಆತ್ಮಕಂ ಅಂದ್ರೆ ಭೂತ, ಇಂದ್ರಿಯ ಇವುಗಳನ್ನೆಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡತಕ್ಕವ ನೀನು. ಹಾಗೆ ನೋಡಿ, ಅದು ಸೃಷ್ಟಿಗೆ ಬೇಕಾಗಿರೋದು. ಅವರವರ ಯೋಗ್ಯತೆ, ಪ್ರಾಚೀನ ಕರ್ಮ ನೋಡಿಕೊಂಡು ದೇವರು ಇಂದ್ರಿಯ, ಶರೀರ ಅದನ್ನೆಲ್ಲ ಕೊಡ್ತಾನೆ. ಹಾಗೆ ಅಥವಾ ಸಂಹರ್ತೃವ, ಅದನ್ನ ಕೊಡುವವನು ನೀನು. ಪ್ರಳಯ ಕಾಲದಲ್ಲಿ ಅದನ್ನ, ಅಥವಾ ಮರಣ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಅದನ್ನ ತೆಗೆಯುವನು ನೀನು, ವಾಪಸ್ ತೆಗೆದುಕೊಳ್ಳುವವನು ನೀನು ಅಂತ. ಅದಹ ಪುರುಷ ಪ್ರಯತ್ನಾತ್ ಅವ್ಯಕ್ತಂ ಅಂದ್ರೆ ಅಂದ್ರೆ ಕೊಡೋದು. ಕೊಡೋದು ಅಂದ್ರೆ ಏನ್? ತೋರಿಸಿಕೊಳ್ಳೋದು ಅಂತ ಅರ್ಥ. ದೇವರೇನು ಅದಹ ಅಂತ ತೋರಿಸಿಕೊಳ್ಳಲ್ಲ, ಅವ್ಯಕ್ತ ಸ್ವಭಾವ ಅಂತ ಅರ್ಥ. ತಬ ಯದೇದತ್ ರೂಪಂ ಉಪಾಶ್ರಿತಃ ಅಸ್ಮಿ, ಅಂತ ನಿನ್ನ ರೂಪವನ್ನು ನಾನು ಆಶ್ರಯಿಸಿ ಇದ್ದೇನೆ. ಹೇ ಪರಮ, ಸರ್ವೋತ್ತಮನಾದ ಸ್ವಾಮಿ. ನೋಡಿ, ಬ್ರಹ್ಮದೇವರು ಬಳಸುವ ಶಬ್ದ ಪರಮ, ಹಾಗೆ ಅಂದ್ರೆ ಸರ್ವೋತ್ತಮನೇ ಅಂತ ಅರ್ಥ. ಹೇ ಸರ್ವೋತ್ತಮನಾದ ಸ್ವಾಮಿ, ಅತಯೇವ ಅಸ್ಮಾತ್ ಉತ್ತಮಂ ನಿರುಪಾಧಿಕಂ ನಾಸ್ತಿ. ಅದರಿಂದ ನಮ್ಮೆಲ್ಲರಿಗಿಂತಲೂ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದವ ಅಂದ್ರೆ ಮಗನಿಗಿಂತ ತಂದೆ ದೊಡ್ಡವಂತಾನೆ. ಅದರಿಂದ ನಮ್ಮೆಲ್ಲರಿಗಿಂತಲೂ ಕೂಡ ಉತ್ತಮನಾದವ ನೀನೇ. ಉತ್ತಮಂ ನಿರುಪಾಧಿಕಂ ನಾಸ್ತಿ ಅಂದ್ರೆ ಬೇರೆ ಯಾವುದು ಕಾರಣ ಅಲ್ಲ. ನೀನು ಉತ್ತಮ ಇಲ್ಲ ಅಂತ ಹೇಳೋದಕ್ಕೆ
ಬೇರೆ ಯಾವ ಕಾರಣವೂ ಇಲ್ಲ. ಇನ್ ಆಲ್ ಆಸ್ಪೆಕ್ಟ್, ಜ್ಞಾನ, ಬಲ, ಧೈರ್ಯ, ಗುಣಗಳು, ಆಯುಷ್ಯ, ಎಲ್ಲಾ ಆಸ್ಪೆಕ್ಟ್ ಇಂದಲೂ ಕೂಡ, ಒಡೆತನ, ಎಲ್ಲಾ ಆಸ್ಪೆಕ್ಟ್ ಇಂದಲೂ ಕೂಡ ನೀನೇ ಉತ್ತಮ, ಹಾಗೆ ಅಂತ ಅರ್ಥ. ಅತಃ ಇದಮೇವ ನಿರುಪಾಧಿಕ ಉತ್ತಮ. ನಿರುಪಾಧಿಕ ಉತ್ತಮ ಅಂದ್ರೆ ಉತ್ತಮ ಅಂತ 4 ಜನರನ್ನು ಹೇಳ್ಬಿಡ್ತೀವಿ ನಾವು, ನೀವು ಉತ್ತಮರು, ನೀವು ಉತ್ತಮರು, ನೀವು ಉತ್ತಮರು. ಅದರ ಉತ್ತಮತ್ವದಲ್ಲಿ ಏನಿದೆ? ವ್ಯತ್ಯಾಸ ಇದೆ. ಈಗ ಮನೆಯಲ್ಲಿ ಉತ್ತಮರು ಅಂದ್ರೆ ಮನೆಯಲ್ಲಿರುವ ಯಜಮಾನರನ್ನ ಹೇಳ್ತೀವಿ. ಒಂದು 10 ಕುಟುಂಬ ಸೇರಿದರೆ 10 ಕುಟುಂಬದಲ್ಲಿ ಯಾರು ಉತ್ತಮರೋ ಅವ್ರನ್ನ ಉತ್ತಮರು ಅಂತ ಹೇಳ್ತೀವಿ. ಅಥವಾ ಒಂದು ಕ್ಲಾಸ್ ರೂಮ್ ತೆಗೆದುಕೊಂಡ್ರೆ ಫಸ್ಟ್ ರ್ಯಾಂಕ್ ಬರುವವನು ಉತ್ತಮ, ಸೆಕೆಂಡ್ ರ್ಯಾಂಕ್ ಬರುವವನು ಉತ್ತಮ, ಥರ್ಡ್ ರ್ಯಾಂಕ್ ಬರುವವನು ಉತ್ತಮ. ಉತ್ತಮ ಯಾರನ್ನ ಕಂಪೇರ್ ಮಾಡಿದಾಗ? 4ನೇ ರ್ಯಾಂಕ್ ತೆಗೆದುಕೊಂಡವನ್ನ ಕಂಪೇರ್ ಮಾಡಿದಾಗ 3ನೇವ ಉತ್ತಮ, 3ನೇವನನ್ನ ಕಂಪೇರ್ ಮಾಡಿದಾಗ 2ನೇವ ಉತ್ತಮ, 2ನೇವನ್ನ ಕಂಪೇರ್ ಮಾಡಿದಾಗ 1ನೇವ ಉತ್ತಮ. ಅವನು ನಿರುಪಾಧಿಕ ಉತ್ತಮ ಅಂತ ಆಗ್ತಾನೆ. ಎಲ್ಲರೂ ಉತ್ತಮರೇ, 1, 2, 3, 4 ಒಂದು ವಿವಕ್ಷಾ ಭೇದ ಅದು. ಆದರೆ ಪರಮಾತ್ಮನಿಗೆ ಹಾಗಿಲ್ಲ, ನಿರುಪಾಧಿಕ ಉತ್ತಮತ್ವ. ಇವರು ಅವರು ಅಂತಿಲ್ಲ, ಎಲ್ಲರನ್ನು ಕಂಪೇರ್ ಮಾಡಿದಾಗಲೂ ಕೂಡ, ಯಾವ ದೃಷ್ಟಿಯಿಂದ ಕಂಪೇರ್ ಮಾಡಿದಾಗಲೂ ದೇವರಿಗೆ ಉತ್ತಮತ್ವ ಇದೆ ಅಂತ ಅರ್ಥ. ಅಂತ ರೂಪ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ ಅಂತ ಅಲ್ಲಿಗೆ ಅನ್ವಯ. ಅತಃ ಎನ್ನ ಜ್ಞಾಯತೆ ಭವತಃ ಗತಿ ಇತಿ ಅವಧ್ಯಂ ಸ್ವಪ್ರಸಾದಾತ್ ಜ್ಞೇಯತ್ವಂ. ಅದರಿಂದ ನಾನೇನು ನೋಡ್ತಾ ಇದ್ದೀನಿ ಅದು ನನ್ನ ಪ್ರಯತ್ನದಿಂದ ಅಲ್ಲ, ಅದು ನಿನ್ನ ಪ್ರಸಾದದಿಂದ. ವ್ಯತ್ಯಾಸ ಇದೆ ಹಾಗೆ. ಅದರಿಂದಲೂ ಕೂಡ ದೇವರು ಏನು ಸೂಚನೆ ಮಾಡ್ತಾನೆ? ನೀನು ಉತ್ತಮ, ದೇವರೇ ಉತ್ತಮ ಹಾಗೆ. ಅದರಿಂದ ಎಂಥ ದೊಡ್ಡವರೇ ಇರಲಿ, ಪ್ರಯತ್ನ ಪಟ್ಟರೂ ಕೂಡ ಪರಮಾತ್ಮನ ಪ್ರಸಾದ ಆಗದೆ ಹೋದ್ರೆ ಅವರಿಗೆ ದರ್ಶನಾದಿಗಳು ಇರೋದಿಲ್ಲ ಅಂತ. ಅದರಿಂದ ಪರಮಾತ್ಮನೇ ಸರ್ವೋತ್ತಮ ಅಂತ ಸಿದ್ಧ. ಯದ್ವಾ ಇದಂ ಭುವನ ಮಂಗಳಂ ಯದ್ ಧ್ಯಾನಾತ್ಮನೋ ದರ್ಶಿತಂ ತ ಉಪಾಸಕಾನಾಂ ತಸ್ಮೈ ನಮೋ ಭಗವತೆ ಅನುವಿಧೇಮ ತುಭ್ಯಂ. ಏನಾದೃತೋ ನಿರಯ ಭಾಗ್ಭಿರಸತ್ಪ್ರಸಂಗೈಃ ಏತಾದೃಶ ರೂಪಂ ದರ್ಶಿತವತಃ ತವ ನಮಸ್ಕಾರ ಕರಣಮೇವ ಪ್ರತಿಕ್ರಿಯೆ. ಇಂಥ ರೂಪವನ್ನ ನಮಗೆ ದರ್ಶನ ಮಾಡಿಸಿದ್ಯಾ, ನಾವಿನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ದೇವರ ಮುಂದೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಂಚಾಮೃತ ಬರೆಸ್ತೀವಿ ಹಾಗೆ ಅಂದ್ರೆ ದೇವರದೇ ಪಂಚಾಮೃತ, ನಮ್ದು ಏನಿದೆ? ಏನೂ ಇಲ್ಲ. ಅದರಿಂದ ನಿನಗೆ ಭೂಯಿಷ್ಟಾಂತೆ ನಮ ಭುಕ್ತಿಂ ಇದೆ ಅಂತ ಉಪನಿಷತ್ತು ತಿಳಿಸಿದಂತೆ ದೇವರಿಗೆ ಅಷ್ಟಾಂಗ ನಮಸ್ಕಾರ ಅಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಅನ್ಯತ್ ಇತ್ಯಾಶಯೇನ ಯದ್ವಾ ಇತಿ. ಹೇ ಭುವನ ಮಂಗಲ, ಲೋಕದಲ್ಲಿ ಪವಿತ್ರ ಅಂದ್ರೆ ಪವಿತ್ರಾಣಾಂ ಪವಿತ್ರಂ ಅಂತ ಹೇಳ್ತಾರೆ ನೋಡಿ ಸಹಸ್ರನಾಮ ಓದುವಾಗ. ಅದೇ ತರ ಭುವನ ಮಂಗಲ, ಲೋಕದಲ್ಲಿ ಪರಮ ಮಂಗಳನಾದವ ಪರಮಾತ್ಮ. ಧ್ಯಾನಾತ್ಮನಃ, ಧ್ಯಾನಾನುಗುಣ ರೂಪಸ್ಯ ತೇ. ನಿನ್ನ ರೂಪ ಎಂಥದ್ದು? ಧ್ಯಾನಕ್ಕೆ ಅನುಗುಣವಾದದ್ದು. ನಿನ್ನ ರೂಪವನ್ನ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ. ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ದೇವರ ರೂಪ, ದೇವರಲ್ಲಿ ಗುಣ ಇಲ್ಲ, ದೇವರನ್ನ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ, ಈ ರೀತಿಯಾಗಿ. ಆದರೆ ನೀನು ಧ್ಯಾನಾತ್ಮ ನೋಡಿ, ಭಾಗವತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಧ್ಯಾನಾತ್ಮನಃ, ಧ್ಯಾನ ಸ್ವರೂಪ ನೀನು. ತೇ ತವ ಉಪಾಸಕಾನಾಂ ಅಸ್ಮಾಕಂ ಮಂಗಲಾಯಿ ಇರಿದಂ ರೂಪಂ ದರ್ಶಿತಂ. ನಮ್ಮ ಉಪಾಸನೆ ಮಾಡತಕ್ಕ ನಿಮ್ಮ ಹರಿದಾಸರಾಗಿ ಯಾರಿದ್ದಾರೆ ಅವರು ಉಪಾಸನೆ ಮಾಡೋದಕ್ಕಾಗಿ ಎಂಥ ಮಂಗಳವಾದ ರೂಪವನ್ನ ನೀನು ತೋರಿಸಿಕೊಡ್ತಾ ಇದ್ಯಾ, ದರ್ಶನ ಮಾಡಿಸ್ತಾ ಇದ್ಯಾ. ತಸ್ಮೈ ತದ್ರೂಪಾತ್ಮನೇ ಭಗವತೆ, ಅಂತ ರೂಪವುಳ್ಳ ನಿನಗೆ ನಮಃ ನಮಸ್ಕಾರ ಮಾಡ್ತೇನೆ. ಯೋಗ್ಯತಾ ಮನಸ್ಸುರುತ್ಯ ಕುರ್ಮಃ. ಯಾಕೆ? ಪರಮಾತ್ಮನದು ಉತ್ತಮ ಯೋಗ್ಯತೆ, ಅದರಿಂದ ಯೋಗ್ಯತೆಗೆ ತಕ್ಕಂತೆ ನಮಸ್ಕಾರ ಹಾಗೆ. ತರ್ಹಿ ಕಿಂ ಆಯ್ತು, ಮುಂದೆ ಏನೋ ಕೇಚಿನ್ಮಾಂ ನಾದ್ರಿಯಂತೆ ಇತ್ಯತ ಉಕ್ತಂ ಯೋನಾದೃತ ಅಸತ್ಸು ಅಮಂಗಳೇಶು ವಿಷಯೇಶು. ಅಮಂಗಳವಾದ ವಿಷಯ ಅಂತ ಏನಿದೆ ಅದರಲ್ಲಿ ಪ್ರಕರ್ಷೇಣ ಸಂಗಹ, ಅದರಲ್ಲಿ ಭಾರಿ ಆಸಕ್ತನಾಗಿ ಇರಬಾರದು. ಯಾಕೆ ಹಾಗೆಂದ್ರೆ ತೇವ ನೆರೆಯ ಭಾಗಿನಃ, ಅಂಥವರೇ ನರಕಕ್ಕೆ ಹೋಗ್ತಾರೆ. ಯಾರು ಕೇವಲ ನೋಡೋದು ಕೇಳೋದು ಅಂದ್ರೆ ನಿಷಿದ್ಧವಾದ ಪದಾರ್ಥಗಳನ್ನ ವಸ್ತುಗಳನ್ನ ನೋಡೋದು ಕೇಳೋದು ಮೂಸೋದು ತಿನ್ನೋದು ಮುಟ್ಟೋದು ಇವುಗಳನ್ನ ಮಾಡಿದರೆ ಅಂಥವ್ರು ನರಕಕ್ಕೆ ಹೋಗ್ತಾರೆ ಅಂತ ಇದೆ. ಅದರಿಂದ ಯಹ ಅನಾದೃತಃ ನಿರಯಾಭಿ ಅಸತ್ಪ್ರಸಂಗೈ ನೆರೆಯ ಭಾಗ್ಭಿ. ನಿನ್ನಲ್ಲಿ ಯಾರು ಆದರ ಮಾಡೋದಿಲ್ಲ, ನಿನ್ನ ಮಂಗಳ ಸ್ವರೂಪ ನೀನು, ನಿನ್ನಲ್ಲಿ ದೋಷ ಹುಡುಕಿದ್ರೂ ಸಿಗಲ್ಲ. ಅಂತ ಮಂಗಳ ಸ್ವರೂಪನಾದ ನಿನ್ನಲ್ಲಿ ಯಾರು ಆದರ ತೋರಿಸೋದಿಲ್ಲ, ಭಕ್ತಿ ಮಾಡೋದಿಲ್ಲ, ಅವ್ರು ನರಕಕ್ಕೆ ಹೋಗ್ತಾರೆ. ಯಾಕೆ?
ಅಸತ್ಪ್ರಸಂಗೈಹಿ, ದುಷ್ಟವಾದ ವಿಷಯದಲ್ಲಿ ಅವರು ಆಸಕ್ತರಾಗಿರ್ತಾರೆ, ಅಮಂಗಳವಾದದಲ್ಲಿ ಆಸಕ್ತರಾಗಿರ್ತಾರೆ. ಮಂಗಳವಾದ ನಿನ್ನಲ್ಲಿ ಅವರಿಗೆ ಅಭಿರುಚಿ ಇರೋದಿಲ್ಲ. ಅಂದ್ರೆ ಹೇಗಿರಬೇಕು? ಇಂದ್ರಿಯಗಳನ್ನ ಇಟ್ಟುಕೊಂಡು, ಶರೀರವನ್ನು ಇಟ್ಟುಕೊಂಡು ದೇವರನ್ನೇ ನೋಡಬೇಕು. ಯಾವುದೇ ಪದಾರ್ಥ ಕಂಡ್ರೂ ದೇವರ ಸ್ಮರಣೆ ಬರಬೇಕು, ದೇವರನ್ನೇ ಕೇಳಬೇಕು. ಅಂದ್ರೆ ಯಾವುದೇ ಶಬ್ದ ಕೇಳಿದರೂ ದೇವರ ಸ್ಮರಣೆ ಬರಬೇಕು. ಏನೇ ನೋಡಿದರೂ ಸರಿ, ಕೇಳಿದರೂ ಸರಿ, ಮೂಸಿದರೂ ಸರಿ, ಮುಟ್ಟಿದರೂ ಸರಿ, ತಿಂದರೂ ಸರಿ, ಅದು ಪರಮಾತ್ಮಮಯ ಅಂತ ತಿಳಿಬೇಕು. ಇದು ಸಜ್ಜನರು ಮಾಡತಕ್ಕ ಉಪಾಸನೆಯ ಕ್ರಮ. ಇದು ನೋಡೋದು, ಕೇಳೋದು, ಮುಟ್ಟೋದು, ಮೂಸೋದು ಎಲ್ಲವೂ ದೇವರದು ಅಂತ ತಿಳ್ಕೊತಾರದು. ಯಾಕೆ? ಪ್ರತಿಯೊಂದರಲ್ಲೂ ದೇವರಿದ್ದಾನೆ. ಅವನಿರೋದ್ರಿಂದ ಆ ರೂಪ ನಮಗೆ ಕಾಣಿಸ್ತದೆ. ಅವನ ಶಬ್ದದಲ್ಲಿ ಇರೋದ್ರಿಂದ ಶಬ್ದ ಕೇಳಿಸ್ತದೆ. ಆ ರೀತಿಯಾಗಿ ನಮಗೇನು 5 ಜ್ಞಾನೇಂದ್ರಿಯ ಇದೆ ಪ್ಲಸ್ ಮನಸ್ಸು ಇದೆ, ಅದೆಲ್ಲದರಲ್ಲೂ ಇದು ದೇವರೇ ಆ ವ್ಯಾಪಾರವನ್ನ ಮಾಡ್ತಾನೆ. ಅದರಿಂದ ಏನೇ ಆದರೂ ದೇವರನ್ನ ಮರೆತು ನಾವು ಮಾಡಿದರೆ ಅದು ವಿಷಯ ಅಮಂಗಳ ಅಂತ ಆಗ್ಬಿಡುತ್ತೆ. ಯಾಕೆ? ಪರಮಾತ್ಮನೇ ಭುವನ ಮಂಗಳ. ಭುವನ ಮಂಗಳವಾದ ಪರಮಾತ್ಮನನ್ನ ಮರೆತು ನಾವೇನೇ ನೋಡೋದು, ಕೇಳೋದು, ಮುಟ್ಟೋದು ಅಂತ ಮಾಡಿದರೂ ಕೂಡ ಅದು ಅಮಂಗಳನೇ. ಅದರಿಂದ ಹೇ ಭುವನ ಮಂಗಳ, ಅಂತ ನಿನ್ನಲ್ಲಿ ಆದರ ತೋರದೆ, ನಿನ್ನನ್ನು ಸರಿಯಾಗಿ ತಿಳ್ಕೊಳ್ಳದೆ, ಆಧಾರ ಮಾಡದೆ, ವಿಷಯ ಭೋಗದಲ್ಲಿ ಆಸಕ್ತರಾಗಿದ್ದಾರಲ್ಲ, ಅವರಿಗೆ ಯಾವುದು ಡೆಸ್ಟಿನೇಷನು ಹಾಗೆ ಅಂದರೆ ನರಕವೇ ಹಾಗೆ ಅಂತ ಹೇಳ್ತಾರೆ. ವಿಷಯ ವೈರಾಗ್ಯ ಶೂನ್ಯಾಸ್ತ್ಯ ಅಂತ ಬರೀತಾರೆ ನೋಡಿ. ಯಾರಿಗೆ ವಿಷಯ ವೈರಾಗ್ಯ ಇಲ್ಲ, ಪರಮಾತ್ಮನನ್ನ ಮರೆತೇ ನಾವು ವಿಷಯ ಭೋಗವನ್ನ ಮಾಡಬೇಕು ಅಂತ ಇರ್ತಾರೆ. ಅದು ವಿತ್ ಇಂಟೆನ್ಷನೋ ವಿತೌಟ್ ಇಂಟೆನ್ಷನ್ನೋ ಅದೆಲ್ಲ ಬೇಡ. ದೇವರನ್ನು ಮರೆತು ಮಾಡತಕ್ಕ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಭೋಗವೂ ಕೂಡ ಅದು ಅಮಂಗಳವೇ, ಅದು ಡೇಂಜರೇ ಹಾಗೆಂತ ಅರ್ಥ. ಅದರಿಂದ ಒಂದು ಕ್ಷಣದಲ್ಲೂ ಕೂಡ ನಾವು ದೇವರನ್ನ ಮರಿಬಾರದು ಎಂಬ ಒಂದು ವಿಚಾರವನ್ನು ಕೂಡ ಬ್ರಹ್ಮದೇವರು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಏತು ತ್ವದೀಯ ಚರಣಾಂಬುಜ ಕೋಶಗಂಧಂ ಜಿಘ್ರಂತಿ ಕರ್ಣವಿವರೈ ಶ್ರುತಿವಾತನೀತಂ ಭಕ್ತ್ಯಾ ಗೃಹೀತ ಚರಣಃ ಪರಯಾ ಚತೇಶಾನಾಪೈಶಿನಾಥ ಹೃದಯಾಂಬುರುಹಾತ್ ಸ್ವಪುಂಸಾಂ. ಆದರಂ ಕುರ್ವತಾಂತು ನೈವಂ ಇತ್ಯಾಹ. ಯಾರು ಆದರವನ್ನ ತೋರಿಸ್ತಾರೆ, ಪರಮಾತ್ಮನನ್ನ ಮರೆಯೋದಿಲ್ಲ, ಪ್ರತಿಯೊಂದು ಜ್ಞಾನ ಕಾರ್ಯದಲ್ಲೂ, ಜ್ಞಾನ ಕಾರ್ಯ ಅಂದರೆ ಜ್ಞಾನ ಬರುವ ಕಾರ್ಯ ಅಂತ. ಬರೀ ಶಾಸ್ತ್ರ ಓದೋದು ಮಾತ್ರ ಜ್ಞಾನ ಕಾರ್ಯ ಅಲ್ಲ. ನಾವು ಏನೇ ನೋಡಿದರೂ, ಕೇಳಿದರೂ, ಮುಟ್ಟಿದರೂ, ತಿಂದರೂ, ಮೂಸಿದರೂ ಅಲ್ಲಿ ಅದು ಜ್ಞಾನ ಕಾರ್ಯ ಆಗಬೇಕು ಅಂದ್ರೆ ಏನು? ಪರಮಾತ್ಮನ ಜ್ಞಾನವನ್ನ ನಮಗೆ ತಂದುಕೊಡುವ ಕಾರ್ಯ ಅದು. ಅದರಿಂದ ಅದಕ್ಕೆ ಜ್ಞಾನೇಂದ್ರಿಯ ಅಂತ ಹೆಸರು. ಜ್ಞಾನೇಂದ್ರಿಯ ಅದು ಕೇವಲ ವಸ್ತುವಿನ ಜ್ಞಾನ ತಂದುಕೊಟ್ರೆ ಅದು ಅಮಂಗಳ. ಅದು ಎಂಥ ಜ್ಞಾನವನ್ನು ತಂದುಕೊಡುತ್ತದೆ ಅಂದರೆ ಪರಮಾತ್ಮನ ಜ್ಞಾನವನ್ನು ತಂದುಕೊಡುತ್ತದೆ. ಯಾಕೆ? ಆ ವಸ್ತು ಇರೋದರಿಂದ ಆ ವಸ್ತುವಿನಲ್ಲಿ ಆಗುವ ಕ್ರಿಯೆಗಳು ಎಲ್ಲವೂ ದೇವರ ಅಧೀನ. ಮತ್ತು ಇಂದ್ರಿಯಗಳಲ್ಲಿ ಇದ್ದು ಆ ಜ್ಞಾನವನ್ನು ನಮಗೆ ಬರುವಂತೆ ಮಾಡಿದ್ದು. ತುಂಬಾ ಜನರಿಗೆ ಆಗ್ತದೆ ನೋಡಿ, ವಸ್ತು ಇದೆ, ಅದರ ಜ್ಞಾನವೇ ಇರೋದಿಲ್ಲ ಅವರಿಗೆ. ಒಂದು ಕಣ್ಣು ಕಾಣೋದಿಲ್ಲ, ಏನೋ ಒಂದು ಅಡೆತಡೆಗಳು ಇರುತ್ತದೆ. ವಸ್ತು ಇದ್ದರೂ ಕೂಡ ಜ್ಞಾನ ಬರದೇ ಇರುವ ಪ್ರಸಂಗ ಇರುತ್ತದೆ. ಅಂಥದ್ರಲ್ಲಿ ನಮಗೆ ಜ್ಞಾನ ಬರುತ್ತದೆ. ಹಾಗೆಂದ್ರೆ ಆ ದೇವರ ವ್ಯಾಪಾರ ಎಷ್ಟು ಇದೆ, ಅದರಲ್ಲಿ ದೇವರ ಅನುಗ್ರಹ ಎಷ್ಟು ಇದೆ, ಅದನ್ನು ಮರೆತು ಮಾಡಿದರೆ ಅಮಂಗಳ ಅಲ್ಲವೇ ಹಾಗೆಂತ. ಆ ರೀತಿಯಾಗಿ ದೇವರ ಚಿಂತನೆ ಮಾಡುವವರಿಗೆ ಆ ರೀತಿಯಾಗಿ ಅಮಂಗಳ ಆಗೋದಿಲ್ಲ ಅಂತ. ತು ಶಬ್ದ ಪೂರ್ವೇಭ್ಯ ವಿಶೇಷ ಸೂಚಕ. ಅಸತ್ ಪ್ರಸಂಗ ನ ಭವಂತಿ. ನೋಡಿ, ದುರ್ಜನರ ಸಂಘ ಅಂದ್ರೆ ನರಕಾದಿಗಳು ಆಗೋದಿಲ್ಲ ಅಂತ. ಶ್ರುತಿಂ ಗುರುಮುಖಾತ್ ವೇದೋಕ್ತ ಪ್ರಕಾರೇಣ ಶ್ರವಣಂ ತಲ್ಲಕ್ಷಣೇನ ವಾ ತೇನ ಕರ್ಣವಿವರೈ ನೀತಂ ಪ್ರಾಪಿತಂ ತ್ವದೀಯ ಚರಣಾಂಬುಜ ಕೋಶಗಂಧಂ ಜಿಗ್ನಂತಿ. ಎಷ್ಟು ಚಂದ ಇದೆ ನೋಡಿ. ವೇದಾದಿಗಳಲ್ಲಿ ಗುರುಮುಖದಿಂದ ಏನು ಅವರು ಶ್ರವಣವನ್ನ ಮಾಡ್ತಾರೆ, ಆ ಶ್ರವಣದಿಂದ ಶ್ರವಣಂ ತಲ್ಲಕ್ಷಣೇನವ ತೇನ ಕರ್ಣವಿವರೈಹಿ ನೀತಂ ಪ್ರಾಪಿತಂ. ಅವರ ಕಿವಿಯಲ್ಲಿ ಬಂದು ನುಗ್ತಾನೆ. ಯಾವುದು? ತ್ವದೀಯ ಚರಣಾಂಬುಜ ಕೋಶಗಂಧಂ, ನಿನ್ನ ಪಾದಾರವಿಂದದಲ್ಲಿ ಇರುವ ಆ ಕಮಲದ ಗಂಧ ಅದು ಅವ್ರ ಕಿವಿಗೆ ಬಡಿತದೆ ಅಂತೆ. ಅದನ್ನ ಕಿವಿ ಮೂಲಕ ಅವರು ಜಿಗ್ರಂತಿ, ಆ ವಾಸನೆಯನ್ನು ತೆಗೆದುಕೋತಾರೆ. ಅಂದ್ರೆ ಏನರ್ಥ? ಶಬ್ದವನ್ನು ಕೇಳ್ತಾರೆ ಹಾಗೆ ಅಂತ ಅರ್ಥ. ಅದರಿಂದ ನೋಡಿ ಎಷ್ಟು ಚಂದ ಹೇಳ್ತಾರೆ ನೋಡಿ. ಗುರುಗಳಾದವರು ಏನ್ ಹೇಳ್ಬೇಕು? ಪರಮಾತ್ಮನ ಕುರಿತಾದ ವಿಚಾರವನ್ನೇ ಹೇಳ್ಬೇಕು. ಅದನ್ನ ಶಿಷ್ಯರಾದವ ಭಗವನ್ಮುಖೇನೈವ ಅದನ್ನ ತಿಳ್ಕೋಬೇಕು ಅಂತ ಅರ್ಥ. ಅಪರೋಕ್ಷೀಕೃತ್ಯ ಆಸ್ವಾದಯಂತಿ, ಅಪರೋಕ್ಷ ಮಾಡಿ ಅದನ್ನ
ಆಸ್ವಾದನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದರಿಂದ ಹೇ ನಾಥ ಸ್ವಾಮಿ ತೇಷಾಂ ಸ್ವಪುಂಸಾಂ ಹೃದಯಾಂಬುರಹಾನ್ ನಾಪಯಿಷಿ ನ ಅಪಯಾಸಿ. ಈ ರೀತಿಯಾಗಿ ಚಿಂತನೆ ಮಾಡಿಬಿಟ್ರೆ ಪ್ರತಿಯೊಂದು ಜ್ಞಾನೇಂದ್ರಿಯಗಳಿಂದ ಬರತಕ್ಕ ಜ್ಞಾನವೂ ಕೂಡ ಪರಮಾತ್ಮಮಯವಾದದ್ದು, ಭಗವನ್ಮಯವಾದದ್ದು ಅಂತ ಚಿಂತನೆ ಬಂದ್ಬಿಟ್ರೆ ಆಗ ಮನಸ್ಸಿನಿಂದ ದೇವರು ಹೆಂಗ ಹೋಗ್ತಾನ್ರಿ? ದೇವರು ಹೋಗೋದೇ ಇಲ್ಲ. ಬೆಳಿಗ್ಗಿಂದ ರಾತ್ರಿ ತನಕ ನಾವೇನ್ ನೋಡ್ತೀವಿ, ಕೇಳ್ತೀವಿ, ಮುಗಿಸ್ತೀವಿ, ತಿಂತೀವಿ, ಮುಟ್ತೀವಿ, ಎಲ್ಲವೂ ಭಗವನ್ಮಯ ಅಂತ ಆಗಿಬಿಟ್ರೆ ದೇವರನ್ನ ಮರೆಯಕ್ಕೆ ಹೆಂಗ್ ಸಾಧ್ಯ? ತೇಷಾಂ ಸ್ವಪುಂಸಾಂ ಹೃದಯ, ಅದರಿಂದ ಅಂಥವರ ಹೃದಯಾಂಬುಜವನ್ನ ಬಿಟ್ಟು ನೀನು ಹೋಗೋದಿಲ್ಲ ಅಂತ ನೋಡಿ. ಇದು ಮುಖ್ಯ ಉಪಾಯ. ಇದು ಸಾಧನೆಗೆ ನಾವು ಮಾಡಬೇಕಾದ ಉಪಾಯವನ್ನ ಬ್ರಹ್ಮದೇವರು ಇದು ಸ್ತೋತ್ರನ ಅಥವಾ ನಮಗೆ ಉಪದೇಶವ ಅಂತ ಆಶ್ಚರ್ಯ ಅನಿಸ್ತದೆ ಒಂದೊಂದು ಸಮಯ. ಅಂಥವನು ನೀನು ಅಂತ ನಿನ್ನ ರೂಪವನ್ನ ನಾನು ನೋಡ್ತಾ ಇದ್ದೇನೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ನಮಗೆ ಮಾಡತಕ್ಕ ಒಂದು ಉಪದೇಶವೂ ಆಯ್ತು, ಉಪದೇಶ ರೂಪದಲ್ಲೂ ಇದೆ. ತಮ್ಮ ಅನುಭವವನ್ನ ಪರಮಾತ್ಮನ ಮುಂದೆ ಹೇಳಿ ಸ್ತೋತ್ರವೂ ಮಾಡ್ತಾ ಇದ್ದಾರೆ. ತತ್ರ ನಿಮಿತ್ತಮಾಹ ಭಕ್ತಿಯ, ಇದೇ ಭಕ್ತಿ ಅಂತ ಹೇಳೋದು. ಭಗವನ್ಮಯ ಆಗೋದೇ ಭಕ್ತಿ. ಕಾಯೇನ ವಾಚ ಮನಸ ಭಗವನ್ಮಯರಾಗಬೇಕು. ಯಸ್ಮಾತ್ತು ಪರಯಾ ಭಕ್ತಿಯ ಗೃಹೀತ ಚರಣ, ಭಕ್ತಿಯಿಂದ ಭಕ್ತಿ ಲಕ್ಷಣ ದೃಢಪಾಶೇನ ಬದ್ಧಪಾದ. ಆ ಭಕ್ತಿ ಎನ್ನುವ ದೃಢಪಾಶದಿಂದ ಅವ್ರು ಕಟ್ಟಿ ಹಾಕಿರ್ತಾರ ನಿನ್ನನ್ನು. ಅದರಿಂದ ನೀನು ಅವ್ರ ಮನಸ್ಸಿನಲ್ಲೇ ಸದಾ ಇರ್ತೀಯಾ. ಅದು ಭಕ್ತಿಯ ಲಕ್ಷಣ. ಅದರಿಂದ ನಮ್ಮಲ್ಲಿ ಭಕ್ತಿ ಇದೆ ಹಾಗೆಂದ್ರೆ ಏನರ್ಥ? ನಮ್ಮ ಮನಸ್ಸು ದೇವರ ಕಡೆ ಇದೆ ಅಂತ ಅರ್ಥ. ಭಕ್ತಿ ಇಲ್ಲ ಅಂದ್ರೆ ಏನರ್ಥ? ನಮ್ಮ ಮನಸ್ಸು ಸದಾ ದೇವರ ಕಡೆ ಇಲ್ಲ. ಅಂದ್ರೆ ಕೆಲವೊಮ್ಮೆ ಬರ್ತದೆ ಹೋಗ್ತದೆ, ಪೂರ್ತಿ 0% ಅಂತ ಇಲ್ಲ. ಆದರೆ ಕೆಲವೊಮ್ಮೆ ಬರ್ತದೆ ಹೋಗ್ತದೆ, ಅದನ್ನು ಇನ್ನೂ ಡೆವಲಪ್ ಮಾಡ್ಬೇಕು, ಸದಾ ಬರುವಂತೆ ಇರಬೇಕು, ದೇವರು ಬಿಟ್ಟು ಹೋಗಬಾರ್ದು. ಅದು ನಿಜವಾದ ಭಕ್ತಿ ಅಂತ ಹೇಳ್ತಾರೆ. ಮಿಕ್ಕಿದ್ದು ಅಪಕ್ವ ಭಕ್ತಿ. ಅಂದ್ರೆ ಪಕ್ವ ಭಕ್ತಿ, ಅಪಕ್ವ ಭಕ್ತಿ ಅಂತ. ಆರಂಭ ಹಂತದಲ್ಲಿ ಅಪಕ್ವ ಭಕ್ತಿ ಇರುತ್ತದೆ. ಅದು ಇನ್ನಷ್ಟು ಶ್ರವಣ ಮಾಡಿದಾಗ, ವೈರಾಗ್ಯವನ್ನ ಪಡ್ಕೊಂಡಾಗ ಇನ್ನಷ್ಟು ಆ ಭಕ್ತಿ ಬೆಳೀತದೆ, ಆಗ ಅದು ಪಕ್ವ ಆಗ್ತದೆ. ಹಾಗೆಂತ ಅದರಿಂದ ನಿರಾಶರಾಗಬಾರ್ದು. ನಮಗೆ ಅಪಕ್ವ ಭಕ್ತಿ ಇದೆ, ಅದರಿಂದ ಏನ್ ಮಾಡೋದು ಅಂತ ನಿರಾಶರಾಗೋದು ಬೇಡ. ಅಪಕ್ವ ಭಕ್ತಿಯಿಂದಲೇ ಇನ್ನು ಹೆಚ್ಚು ಶ್ರವಣಾದಿಗಳನ್ನ ಮಾಡಿ, ಬ್ರಹ್ಮದೇವರು ಹೇಳಿದ್ರು ನೋಡಿ ಆರಂಭದಲ್ಲಿ ಯೋಗ ಸ್ವಲ್ಪ ಮಂದವಾಗಿ ಇರ್ತದೆ. ಆದರೆ ದಿನೇ ದಿನೇ ಅಥವಾ ಯುಗಾದಿ ಬರ್ತಾ ಇದೆ, ವರ್ಷಕ್ಕೆ ಇನ್ನು ಹೆಚ್ಚು ಶ್ರವಣಾದಿಗಳನ್ನ ಮಾಡಿ ಇನ್ನಷ್ಟು ಭಕ್ತಿ ಬೆಳೆಯುವಂತೆ ಮಾಡಿ ಪಕ್ವ ಭಕ್ತಿಗೆ ನಾವು ತಯಾರಾಗಬೇಕು, ಆ ಮಾರ್ಗದಲ್ಲಿ ಇರಬೇಕು ಅಂತ ಅರ್ಥ. ಆಗ ಪರಮಾತ್ಮ ಹೃದಯದಲ್ಲೇ ಇರ್ತಾನೆ. ಅತ್ರ ಗಂಧ ಶಬ್ದಸ್ಯ ವಿವಕ್ಷಿತಮರ್ಥಂ ಪ್ರಮಾಣೇನೈವ ದರ್ಶಯತಿ ಹೃದಯ ವ್ಯಕ್ತಂ ಯದ್ರೂಪಂ ಹರೇರ್ ಗಂಧಸ್ಥ ಉಚ್ಯತೆ. ಪರಮಾತ್ಮನ ಶಬ್ದಗಳನ್ನ ರೂಪಗಳನ್ನೆಲ್ಲ ಗಂಧ ಅಂತ ಹೇಳಿದಾರಲ್ಲ, ಅದಕ್ಕೇನ್ ಅರ್ಥ ಅಂದ್ರೆ ಆಚಾರ್ಯರು ಹೇಳ್ತಾರೆ, ಹೃದಯ ವ್ಯಕ್ತಂತು ಯದ್ರೂಪಂ, ಹೃದಯದಲ್ಲಿ ವ್ಯಕ್ತವಾಗುವ ಮೂಡಿ ಬರುವ ಆ ಪರಮಾತ್ಮನ ರೂಪವನ್ನ ಹರೇಹೇ ಗಂಧ ಸಹ ಉಚ್ಯತೆ. ಉತ್ತಮಾನಾಂತು ಪಾದೇನೆ ಸರ್ವಂ ರೂಪಂತು ಭಣ್ಯತೆ. ಅಲ್ಲಿ ಪಾದ ಶಬ್ದ ಅಂತನೂ ಕರೆದಿದ್ದಾರೆ. ಪಾದ ಅಂದ್ರೆ ಪರಮಾತ್ಮನ ರೂಪ ಅಂತ ಅರ್ಥ. ಪಾದ ಶಬ್ದಕ್ಕೆ ರೂಪ ಅಂತನೂ ಅರ್ಥ ಇದೆ ನೋಡಿ. ಬ್ರಹ್ಮತರ್ಕದಲ್ಲಿ ಈ ವಾಕ್ಯಗಳು ಬಂದಿದೆ. ಗಂಧವತೋರ್ಯಸ್ಮಾನ್ ನ ಭೇದ ಕ್ವಚಿನೇಷ್ಯತೆ ಇದು ಬ್ರಹ್ಮತರ್ಕೆ. ಹಾಗೆಂತ ದೇವರಿಗೂ ದೇವರ ರೂಪಕ್ಕೂ ಭೇದ ಇಲ್ಲ ಹಾಗೆಂತ. ಗಂಧವತೋರು, ಗಂಧ ಮತ್ತು ಗಂಧ ಉಳ್ಳದ್ದು, ಅದೆರಡಕ್ಕೂ ಭೇದ ಇಲ್ಲ ಅಂತ. ದೇವರಲ್ಲಿ ಪ್ರಕೃತಿಯಲ್ಲಿ ತೆಗೆದುಕೊಂಡ್ರೆ ಗಂಧ ಚಂದನದಲ್ಲಿ ಇದೆ, ಚಂದನದ ಗುಣ ಗಂಧ ಅಂತ ಹೇಳ್ಬೋದು. ಅದೇ ತರ ದೇವರಲ್ಲಿ ಹಾಗೆಲ್ಲ, ದೇವರ ಗಂಧ ಎಲ್ಲ ಒಂದೇ ಹಾಗೆ. ಲೋಕ ವಿಲಕ್ಷಣ. ಯಸ್ಮಾತ್ತು ಪರ್ಯಾವಕ್ತ್ಯ ಅತ್ರ ಗಂಧ ಶಬ್ದ ಇದಲ್ವಾ. ತಥಾಚ ತ್ವದೀಯ ಚರಣಾಂಬುಜಕೋಶಂ ತ್ವದೀಯ ಚರಣ ಸ್ವರೂಪಂ. ಅದರಿಂದ ನಿನ್ನ ಪಾದಾಂಬುಜ ಅಂದ್ರೆ ಏನರ್ಥ? ನಿನ್ನ ಸ್ವರೂಪ ಅಂತಾನೆ ಅರ್ಥ. ಪಾದ ಅಂದ್ರೆ ಸ್ವರೂಪ ಅಂತಾನೆ ಅರ್ಥ. ಉತ್ತಮಾನಾಂ ಸ್ವರೂಪಂತು ಪಾದಶಬ್ದೇನ ಭನ್ಯತೆ ಇತಿ ವಚನ. ಉತ್ತಮರ ಸ್ವರೂಪವನ್ನ ಪಾದ ನೋಡಿ, ಶ್ರೀಪಾದರು ಅಂತ ಕರಿತೀವಿ.
ಅಲ್ಲಿ ಪಾದ ಅಂದ್ರೆ ಕಾಲು ಅಂತ ಅರ್ಥ ಮಾಡಬಾರ್ದು. ಪಾದ ಅಂದ್ರೆ ಏನು? ಸ್ವರೂಪ ಅಂತ. ಶ್ರೀಪಾದರು ಅಂದ್ರೆ ಉತ್ತಮ ಸ್ವರೂಪರು ಅಂತ ಅಷ್ಟೇ ಅರ್ಥ ಅದಕ್ಕೆ. ತಲ್ಲಕ್ಷಣ ಯಹ ಅಂಬುಜಕೋಶ ಉದಕಾಂತಸ್ತತ್ವ ಸಾಮ್ಯಾತ್ ತಸ್ಯ ಯೋಗ್ ಗಂಧಃ ಅಂಶಃ ಗಂಧಃ ಲೇಶಃ ವಿನಿರ್ದಿಷ್ಟಃ ಇತಿ ವಚನ ಧೃತಿ ವ್ಯಕ್ತ ರೂಪಂ ಇತಿ ಯಾವತ್. ಆಯ್ತು, ಇಷ್ಟು ಅರ್ಥವನ್ನು ಹೇಳ್ತಾರೆ. ಮೇಲೆ ನಾನು ಏವಂ ಗಂಧಶಬ್ದಗೃಹೀತಸ್ಯ ಹೃದಿ ವ್ಯಕ್ತರೂಪಸ್ಯ ಹರಿಯೇಕದೇಶ ತ್ವಮೇವ ಪ್ರಾಪ್ತಂ ನ ಹರಿಸ್ವರೂಪತ್ವಂ ಅತಃ ಕಥಂ ಹರೇಃ ರೂಪಂ ಗಂಧಃ ಇತ್ಯುಕ್ತಂ ಆಹ ಗಂಧವತೋರಿತಿ ಅಂಶಾಂಶಿನೋಃ ಇತಿ. ಅದೇ ಆಚಾರ್ಯರ ತಾತ್ಪರ್ಯಕ್ಕೆ ಗಂಧ ಗಂಧ ಗಂಧವತಃ ಗಂಧ ಉಳ್ಳವ ಇಬ್ಬರು ಕೂಡ ದೇವರ ವಿಚಾರದಲ್ಲಿ ಒಂದೇ ಅಂತ ಹೇಳ್ತಾರೆ. ಪ್ರಾಮಾಣಿಕೈಹಿ ಇತಿ ಶೇಷಃ ತಥಾ ಚ ಯಸ್ಮಾತ್ ಗಂಧ ಗಂಧವತೋಃ ನ ಭೇದಃ ತಸ್ಮಾತ್ ಹರೇಃ ರೂಪಂ ಗಂಧಃ, ಅದರಿಂದ ಪರಮಾತ್ಮನ ರೂಪವನ್ನ ಗಂಧ ಅಂತ ಕರೆದಿದ್ದಾರೆ. ಹಾಗೆ ಮುಂದಿನ ವಿಚಾರವನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.